ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಮಹಿಳೆಯರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್. 17ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಮೊದಲನೇ ಹಂತದಲ್ಲಿ ಕರ್ನಾಟಕದ ಒಟ್ಟು 11 ಜಿಲ್ಲೆಗಳಿಗೆ ಮಾತ್ರ ಹಣ ಬಿಡುಗಡೆ ಆಗಿದೆ. ವಿತ್ ಪ್ರೂಫ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಹಾಗೆ ಒಂದಷ್ಟು ಲಕ್ಷ ಜನ ಮಹಿಳೆಯರಿಗೆ 4,000 ರೂಪಾಯಿ ಅಮೌಂಟ್ ಒಟ್ಟಿಗೆ ಜಮಾ ಆಗ್ತಾ ಇದೆ. 2,000 ರೂಪಾಯಿ ಪ್ಲಸ್ 2,000 ರೂಪಾಯಿ ಹಣ ಜಮಾ ಆಗ್ತಿದೆ. ಯಾವ ಕಂತಿಂದು 4,000 ರೂಪಾಯಿ ಬರ್ತಾ ಇದೆ ಮತ್ತೆ ಮೊದಲನೇ ಹಂತವಾಗಿ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮತ್ತೆ ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಶನ್ ಇಲ್ಲ, 100% ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ವಿತ್ ಪ್ರೂಫ್ ಅಮೌಂಟ್ ಬಂದಿರೋ ಸ್ಕ್ರೀನ್ ಶಾಟ್ ಕೂಡ ನಾನು ನಿಮಗೆ ಹಾಕ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಗ್ಯಾರಂಟಿ ಯೋಜನೆಗಳಲ್ಲೇ ಅತ್ಯಂತ ಪ್ರಮುಖವಾದ ಯೋಜನೆ ಬಂದು ಗೃಹಲಕ್ಷ್ಮಿ. ಇಲ್ಲಿವರೆಗೂ ಕೂಡ ಮಹಿಳೆಯರ ಖಾತೆಗೆ 32,000 ರೂಪಾಯಿ ಅಮೌಂಟ್ ಜಮೆ ಆಗಿದೆ. ಈಗ 17ನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿತ್ತು. ಇತ್ತೀಚೆಗೆ 16ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿತ್ತು. 90% ಮಹಿಳೆಯರಿಗೆ 16ನೇ ಕಂತಿನ ಹಣ 2,000 ರೂಪಾಯಿ ಹೋಗಿ ತಲುಪಿದೆ. ಶಿವರಾತ್ರಿ ಹಬ್ಬಕ್ಕೆ ಬಿಡುಗಡೆ ಆಯಿತು. ಆಗಲೂ ಕೂಡ ಎಲ್ಲ ಮಹಿಳೆಯರಿಗೆ ಒಂದೇ ದಿನ ಅಮೌಂಟ್ ಕ್ರೆಡಿಟ್ ಆಗಲಿಲ್ಲ, ಹಂತವಾಗಿ ಬಿಡುಗಡೆ ಆಯಿತು. ಮೊದಲು ಒಂದಷ್ಟು ಡಿಸ್ಟಿಕ್ಗೆ ಬಂತು, ಆಮೇಲೆ ಮತ್ತೊಂದಷ್ಟು ಡಿಸ್ಟಿಕ್ಗಳಿಗೆ ಅಮೌಂಟ್ ಬಂತು. ಈಗ 17ನೇ ಕಂತಿನ ಹಣ ಕೂಡ ನಿನ್ನೆಯಿಂದ ಬಿಡುಗಡೆ ಆಗಿದೆ. ನಿನ್ನೆನೇ ವಿಡಿಯೋ ಮಾಡಬೇಕು ಅನ್ಕೊಂಡಿದ್ದೆ, ಬಟ್ ಸ್ವಲ್ಪ ಪರ್ಸನಲ್ ರೀಸನ್ಸ್ಗಳಿಂದ ನಿನ್ನೆ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಬಟ್ ಇವತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ನಿನ್ನೆ 17ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಕರ್ನಾಟಕದ ಒಟ್ಟು 11 ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಒಂದು ವಿಚಾರ ಏನು ಗೊತ್ತಾ, ಲಾಸ್ಟ್ ಟೈಮ್ ಯಾವ ಜಿಲ್ಲೆಗಳಿಗೆ ಲೇಟ್ ಆಗಿ ಹಣ ಬಿಡುಗಡೆ ಆಗಿತ್ತೋ ಅಂತಹ ಜಿಲ್ಲೆಗಳಿಗೆ ಈಗ ಮೊದಲಿಗೆನೆ ಹಣ ಹಾಕೋದಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹೌದಾ? ಹಾಗಿದ್ರೆ ಯಾವ ಜಿಲ್ಲೆಗಳು ಅಂತ ನೀವು ನೋಡೋದಾದ್ರೆ, ಮೊದಲು ಯಾವ ಜಿಲ್ಲೆಗೆ ಹಣ ಬಂದಿದೆ ಅನ್ನೋದಕ್ಕಿಂತ ಮುಂಚೆ ಹಣ ಬಿಡುಗಡೆ ಆಗಿದೆಯೋ ಇಲ್ವೋ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ಮೇಲೆ ಬಿಡುಗಡೆ ಆಗಿರೋದು ಸ್ಕ್ರೀನ್ ಶಾಟ್ ಹಾಕಬೇಕಲ್ವಾ. ಪ್ರೂಫ್ನ ತೋರಿಸ್ಬಿಡ್ತೀನಿ. ಆಮೇಲೆ ಯಾವ ಜಿಲ್ಲೆಗಳಿಗೆ ಬಂದಿದೆ, ಒಟ್ಟು ಎಷ್ಟು ಜಿಲ್ಲೆಗಳಿಗೆ ಬಂದಿದೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ ನೋಡಿ. ಒಬ್ರು ಕಮೆಂಟ್ ಮಾಡಿದ್ದಾರೆ, ಮೇಡಮ್ ನಮಸ್ತೆ, ನಮಗೆ 17ನೇ ಕಂತಿನ ದುಡ್ಡು ಇವತ್ತು ಅಂದರೆ ದಿನಾಂಕ 10/3/2025 ಮಧ್ಯಾಹ್ನ 3 ಗಂಟೆಗೆ ಬಂದಿದೆ. ಕಲಬುರಗಿ ಜಿಲ್ಲೆ. ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಅವ್ರಿಗೆ ಕೂಡ ತುಂಬಾ ಥ್ಯಾಂಕ್ ಯು ಕಮೆಂಟ್ ಮಾಡಿದ್ದಕ್ಕೆ. ನೆಕ್ಸ್ಟ್ ಬಂದು ಇನ್ನೊಬ್ರು 17ನೇ ಕಂತು ಬಂತು ವಿಜಯನಗರ ಡಿಸ್ಟಿಕ್ಗೆ ಅಂತ ಕಮೆಂಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಬರೀ ಕಮೆಂಟ್ ಅಲ್ಲ, ನಾನು ಅಮೌಂಟ್ ಬಂದಿರೋ ಸ್ಕ್ರೀನ್ ಶಾಟ್ ಕೂಡ ಹಾಕ್ತೀನಿ. ನಿನ್ನೆಯಿಂದನೇ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಕೆಳಗಡೆ ನೋಡಿ ಗೃಹಲಕ್ಷ್ಮಿ ಸ್ಕೀಮ್ ಅಂತ ಇದೆ. 10 ಮಾರ್ಚ್ ಅಂತ 2,000 ರೂಪಾಯಿ ಬಂದಿರೋದಿದೆ. ಇದು ಕೂಡ ನಿನ್ನೆ ಅಮೌಂಟ್ ಕ್ರೆಡಿಟ್ ಆಗಿರೋದು. 2,000 ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಿದೆ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಮತ್ತೆ 2,000 ರೂಪಾಯಿ ಕ್ರೆಡಿಟ್ ಆಗಿದೆ 10/3 ನಿನ್ನೆ ಬಂದಿರೋಂಥದ್ದು. ಗೃಹಲಕ್ಷ್ಮಿ ಅಂತ ಕೂಡ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಆಗಿದೆ. ಇದು ಕೂಡ ನಿನ್ನೆ ಬಂದಿರೋದು 2,000 ರೂಪಾಯಿ ಅಮೌಂಟ್. ಅದನ್ನು ಕೂಡ ಸ್ಕ್ರೀನ್ ಶಾಟ್ ಹಾಕಿದ್ದೀನಿ. ಬೀದರ್ಗೆ 12ವರೆಗೆ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಜೊತೆಗೆ ಇನ್ನೊಬ್ರು ಮಾರ್ಚ್ ಅನ್ನಭಾಗ್ಯ ಕೂಡ ಬಂದಿದೆ, ನಮಗೆ ಗೃಹಲಕ್ಷ್ಮಿ ಕೂಡ ಬಂದಿದೆ ಅಂತ ಮೆಸೇಜ್ ಹಾಕಿದ್ದಾರೆ. ಮತ್ತೊಂದು ಸ್ಕ್ರೀನ್ ಶಾಟ್ ಹಾಕಿದ್ದೀನಿ. 2,000 ರೂಪಾಯಿ ಕ್ರೆಡಿಟ್ ಆಗಿರೋದು, ನಿನ್ನೆನೆ ಕ್ರೆಡಿಟ್ ಆಗಿರೋಂಥದ್ದು. ಹಾಗೆ ಒಂದಷ್ಟು ಸ್ಕ್ರೀನ್ ಶಾಟ್ ಕೂಡ ಹಾಕಿದ್ದೀನಿ ನೋಡಿ. ಗಂಗಾವತಿ ಶಬನ 2,000 ರೂಪಾಯಿ ಐ ಎಮ್ ರಿಸೀವ್ ಮೇಡಮ್ ಅಂತ ಹಾಕಿದ್ದಾರೆ. ಮತ್ತೆ ಒಬ್ರು ಬಾಗಲಕೋಟೆ ಡಿಸ್ಟಿಕ್ ಅವರು ನಮಗೆ ಹಣ ಬಂದಿದೆ ಅಂತ ಕೂಡ ಹೇಳಿದ್ದಾರೆ. ಹಾಗೆ ವಿಡಿಯೋ ನೋಡ್ತಿರೋ ಯಾರಿಗಾದರೂ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದರೆ ನನ್ನ ಹಂಬಲ್ ರಿಕ್ವೆಸ್ಟು, ದಯವಿಟ್ಟು ತಿಳಿಸಿ ಅಮೌಂಟ್ ರಿಸೀವ್ ಆಗಿದೆ ಅಂತ. ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಜನಸಮಯ ಟೆಲಿಗ್ರಾಮ್ ಗ್ರೂಪ್ಗೆ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ, ಅಲ್ಲಿ ಅಮೌಂಟ್ ಬಂದಿರೋ ಇನ್ಫಾರ್ಮೇಷನ್ನ ನೀವು ತಿಳಿಸ್ಕೊಟ್ರೆ ಅಥವಾ ಸ್ಕ್ರೀನ್ ಶಾಟ್ ತಿಳಿಸ್ಕೊಟ್ರೆ ಪಕ್ಕಾ ಇನ್ಫಾರ್ಮೇಷನ್ ತಿಳಿಸ್ಕೊಡೋದಕ್ಕೆ ನನಗೂ ಕೂಡ ಸಾಧ್ಯ ಆಗುತ್ತೆ. ಹಾಗಿದ್ರೆ ಯಾವ ಜಿಲ್ಲೆಗಳಿಗೆ ಬಂದಿದೆ, ಇಲ್ಲಿವರೆಗೂ ಒಟ್ಟು ಎಷ್ಟು ಜಿಲ್ಲೆಗೆ ಹಣ ಬಂದಿದೆ ಅಂತ ನೋಡೋದಾದರೆ, ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಒಟ್ಟು 14 ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ. ಯಾವ ಜಿಲ್ಲೆ ಅಂತ ನೋಡೋದಾದರೆ, ರಾಯಚೂರು, ಹಾವೇರಿ, ಉಡುಪಿ, ಧಾರವಾಡ, ಬಾಗಲಕೋಟೆ, ವಿಜಯಪುರ, ವಿಜಯನಗರ, ಬೀದರ್, ಗುಲ್ಬರ್ಗ, ಚಿತ್ರದುರ್ಗ, ಬೆಳಗಾವಿ, ಜೊತೆಗೆ ಯಾದಗಿರಿ, ಕಲಬುರಗಿ, ಇಷ್ಟು ಮತ್ತೆ ಬಳ್ಳಾರಿ ಜಿಲ್ಲೆ. ಇಷ್ಟು ಜಿಲ್ಲೆಗಳಿಗೆ ಈಗಾಗಲೇ ಹಣ ಬಿಡುಗಡೆ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಒಟ್ಟು 14 ಜಿಲ್ಲೆಗಳಿಗೆ ಮೊದಲ ಹಂತವಾಗಿ ಹಣ ಬಿಡುಗಡೆ ಮಾಡಿದ್ದಾರೆ. ಲಾಸ್ಟ್ ಟೈಮು ಸ್ವಲ್ಪ ಜನಕ್ಕೆ ಲೇಟ್ ಆಗಿತ್ತಲ್ವಾ, ಅಂದರೆ ಕೆಲವು ಡಿಸ್ಟಿಕ್ ಲೇಟ್ ಆಗಿತ್ತಲ್ಲ, ಆ ಡಿಸ್ಟಿಕ್ಗೆ ಈ ಸಲ ಫಸ್ಟ್ ಅಮೌಂಟು ಹಾಕಿದ್ದಾರೆ. ಮತ್ತು ಕೆಲವ್ರಿಗೆ ನಾನು 4,000 ರೂಪಾಯಿ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದೆ ಅಲ್ವಾ. ಯಾರಿಗೆ 4,000 ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ಹೇಳೋದಾದರೆ, 16ನೇ ಕಂತಿನ ಹಣ ಇಲ್ಲಿವರೆಗೂ ಯಾವ ಮಹಿಳೆಯರಿಗೆ ಬಂದಿಲ್ವೋ ಅಂತಹ ಮಹಿಳೆಯರಿಗೆ 16 ಪ್ಲಸ್ 17 ಒಟ್ಟಿಗೆ ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಒಟ್ಟು 4,000 ರೂಪಾಯಿ ಅವ್ರಿಗೆ ಮಾತ್ರ ಕ್ರೆಡಿಟ್ ಆಗುತ್ತೆ. ಆಲ್ರೆಡಿ ನನಗೆ 16ನೇ ಕಂತಿನ ಹಣ ಬಂದಿದೆ ಮತ್ತೆ ಬರುತ್ತಾ ಅಂತ ಕೇಳಿದ್ರೆ, ಇಲ್ಲ, ಸದ್ಯಕ್ಕೆ ನಿಮಗೆ 17ನೇ ಕಂತಿನ ಅಷ್ಟೇ ಬಿಡುಗಡೆ ಮಾಡಿದ್ದಾರೆ. 18 ಬಿಡುಗಡೆ ಮಾಡಿಲ್ಲ, 19 ಕೂಡ ಬಿಡುಗಡೆ ಮಾಡಿಲ್ಲ. ಇದೇ ತಿಂಗಳಲ್ಲಿ ಬರುವಂತಹ ನಿರೀಕ್ಷೆ ಇದೆ. 16 ಯಾರಿಗೆ ಬಂದಿಲ್ವೋ ಅಂಥವ್ರಿಗೆ 17 ಕಂತು ಸೇರಿ 2,000 ಪ್ಲಸ್ 2,000 ಒಟ್ಟು 4,000 ರೂಪಾಯಿ ಅಮೌಂಟು ಕ್ರೆಡಿಟ್ ಆಗುತ್ತೆ. ಯಾರಿಗಾದರೂ ಅಮೌಂಟ್ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಮೌಂಟು ರಿಸೀವ್ ಆಗಿದೆ ಅಂತ. ಹಾಗೆ ಯಾರಿಗಾದರೂ ಅಮೌಂಟ್ ಬಂದಿಲ್ಲ ಅಂದರೆ ದಯವಿಟ್ಟು ಟೆನ್ಷನ್ ತಗೋಬೇಡಿ. ಆದಷ್ಟು
ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೂ ಕೂಡ ಹಣ ಬರುತ್ತೆ. ಸುಮಾರು 2,400 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. 1,22,00,000 ಜನ ಫಲಾನುಭವಿಗಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಳೋರು. ಹಂತವಾಗಿ ಹಣ ಬಿಡುಗಡೆ ಮಾಡ್ತಾರೆ. ಮೊದಲನೇ ಹಂತದಲ್ಲಿ 14 ಜಿಲ್ಲೆಗಳಿಗೆ ಈಗಾಗಲೇ ಹಣ ಬಿಡುಗಡೆ ಆಗಿದೆ. ಬಾಕಿ ಉಳಿದಂತವರಿಗೆ ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ ಬಿಡುಗಡೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ 12:30 ಆಯ್ತಾ ಬಂತು. ಯಾರು ಕೂಡ ಅಮೌಂಟ್ ಇವತ್ತು ರಿಸೀವ್ ಆಗಿರೋ ಮೆಸೇಜ್ ಇನ್ನೂ ಸಿಕ್ಕಿಲ್ಲ. ಇವತ್ತು ಬಿಡುಗಡೆ ಆದ್ರೆ ಎಷ್ಟು ಗಂಟೆಗೆ ಬಿಡುಗಡೆ ಆಗುತ್ತೆ, ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅನ್ನೋದನ್ನ ಪಕ್ಕಾ ಇನ್ಫಾರ್ಮೇಶನ್ ಜೊತೆ ತಿಳಿಸ್ಕೊಡ್ತೀನಿ. ಯಾರಾದ್ರೂ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ದಯವಿಟ್ಟು ಜಾಯ್ನ್ ಆಗ್ರಪ್ಪ. ಅಲ್ಲೂ ಕೂಡ ನಿಮಗೆ ಸಾಕಷ್ಟು ಮಾಹಿತಿಯನ್ನ ನಾನು ತಿಳಿಸ್ಕೊಡ್ತೀನಿ. ವಿತ್ ಪ್ರೂಫ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ದಯವಿಟ್ಟು ಜಾಯ್ನ್ ಆಗಿ. ಆಗ್ಲೇ ಯಾರಿಗಾದ್ರೂ ಅಮೌಂಟ್ ಬಂದಿದ್ರೆ ಅವ್ರನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಅಮೌಂಟ್ ಬಂದಿಲ್ಲ ಅಂದವರು ಟೆನ್ಷನ್ ಮಾಡ್ಕೋಬೇಡಿ, ಆದಷ್ಟು ಬೇಗ ನಿಮ್ಮ ಖಾತೆಗೆ ಬರುತ್ತೆ. ಯಾಕಂದ್ರೆ ಆಲ್ರೆಡಿ ಹೇಳಿರೋ ರೀತಿಯಾಗಿ ಹಂತವಾಗಿ ಹಣ ಬಿಡುಗಡೆ ಆಗುತ್ತೆ. ಒಂದೇ ಟೈಮಲ್ಲಿ ಒಂದೇ ದಿನ ಎಲ್ಲರಿಗೂ ಬಿಡುಗಡೆ ಆಗಲ್ಲ. ಈಗ ರಾಯಚೂರಿಗೋ ಬೀದರ್ಗೋ ಬಿಜಾಪುರ್ಗೋ ಬಿಡುಗಡೆ ಆಗಿದೆ ಅಂದ್ರೆ ಎಲ್ಲಾ ತಾಲೂಕು ಮಹಿಳೆಯರಿಗೂ ಹಣ ಹೋಗಿರೋದಿಲ್ಲ. ಅದರಲ್ಲೂ ಕೂಡ ಸ್ವಲ್ಪ ಫಿಲ್ಟರ್ ಇರುತ್ತೆ. ಒಂದಷ್ಟು ಲಕ್ಷ ಜನ ಮಹಿಳೆಯರಿಗೆ ಇವತ್ತು ಹೋದ್ರೆ ಇನ್ನೊಂದಷ್ಟು ಲಕ್ಷ ಜನ ಮಹಿಳೆಯರಿಗೆ ಇಷ್ಟು ಇವತ್ತು ಹೋಗಬೇಕು ಅಂತ. ಮತ್ತೆ ಪ್ರೋಸೆಸ್ ಎಲ್ಲ ಚೇಂಜ್ ಆಗಿರೋದ್ರಿಂದ ಅಲ್ಪ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಆದರೆ ಗಾಬರಿ ಪಡುವಂಥದ್ದು ಏನೂ ಇಲ್ಲ. ಖಂಡಿತವಾಗ್ಲೂ ಅಮೌಂಟ್ ಬರುತ್ತೆ. ಸದ್ಯಕ್ಕೆ ಅಮೌಂಟ್ ಬಂದಿರೋದು ವಿತ್ ಸ್ಕ್ರೀನ್ಶಾಟು ಇನ್ಫಾರ್ಮೇಷನ್ ಹಾಕಿದ್ದೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.